ನಾವು ನಮ್ಮ ರೋಟರಿ ಜಿಲ್ಲಾ ಕಾರ್ಯಕ್ರಮವಾದ ರಸ್ತೆ ಸುರಕ್ಷತಾ ಅಡಿಯಲ್ಲಿ ಒಂದು ರಸ್ತೆ ಸುರಕ್ಷತಾ ಜಾಗೃತಿ ಕಾರ್ಯಕ್ರಮನ ನಗರದ 2 ಪ್ರತಿಷ್ಠಿತ ಕ್ಲಬ್ಗಳಾದ ರೋಟರಿ ಕ್ಲಬ್ ಶಿವಮೊಗ್ಗ ಸೆಂಟ್ರಲ್ ಮತ್ತು ರೋಟರಿ ಶಿವಮೊಗ್ಗ ಈಸ್ಟ್ ಎಲ್ಲ ಕ್ಲಬ್ಬಿನ ಸದಸ್ಯರಿಂದ ಕೂಡಿ ನಾವು 2 ಕ್ಲಬ್ ಸೇರಿ ಒಂದು ರಸ್ತೆ ಸುರಕ್ಷತಾ ಜಾಗೃತಿ 9 ನಿಮಿಷಕ್ಕೆ ನಾವು ಹಮ್ಮಿಕೊಂಡಿದ್ದೀವಿ. ಇದು ನಮ್ಮ ರೋಟರಿ ಜಿಲ್ಲೆ 3-1-8-2ರ ಜಿಲ್ಲಾ ಕಾರ್ಯಕ್ರಮವಾಗಿದ್ದು ಇಂದು ಎಲ್ಲ 90 ನಮ್ಮ ಜಿಲ್ಲೆ ಏನು ರೋಟರಿ ಕ್ಲಬ್ಗಳಿದೆ ಎಲ್ಲವೂ ಇಂದು ರಸ್ತೆಗಿಳಿದು ಒಂದು ರಸ್ತೆ ಸುರಕ್ಷತಾ ಜಾಗೃತಿ ಕಾರ್ಯಕ್ರಮನ ಅರಿವು ಮೂಡಿಸಲಿ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ. ಈ ಕಾರ್ಯಕ್ರಮಕ್ಕೆ ನಮಗೆ ನಗರದ ಟ್ರಾಫಿಕ್ ಪೊಲೀಸ್ ಠಾಣೆಯ ವೆಸ್ಟ್ ಠಾಣೆಯ ಎಲ್ಲ ಸಿಬ್ಬಂದಿಗಳು ಎಲ್ಲರೂ ಸಹಕಾರ ಕೊಟ್ಟಿದ್ದಾರೆ ಈ ಕಾರ್ಯಕ್ರಮಕ್ಕೆ. ಅವರಿಗೂ ಕೂಡ ಧನ್ಯವಾದಗಳು. ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ಪ್ರೀತಿಯ ಮುರಳಿದಾಸ್ ಮಾತಾಡ್ತಾ ಇದ್ದೀನಿ. ಶಿವಮೊಗ್ಗದ ಅನೇಕ ನೈಜ ಸುದ್ದಿಗಳನ್ನು ನಾವು ಈಗಾಗಲೇ AI ನ್ಯೂಸ್ನ ಮೂಲಕ ತಮಗೆ ತಲುಪಿಸುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದೇವೆ. ಇವತ್ತು ಕೂಡ ಒಂದು ವಿಶೇಷವಾದಂಥ ಕಾರ್ಯಕ್ರಮವನ್ನು ತಮ್ಮ ಮುಂದೆ ನಾವು ಇವತ್ತು ಪ್ರಸ್ತುತಪಡಿಸ್ತಾ ಇದ್ದೇವೆ. ಶಿವಮೊಗ್ಗ ರೋಟರಿ ಈಸ್ಟ್ ಹಾಗೂ ಶಿವಮೊಗ್ಗ ರೋಟರಿ ಸೆಂಟ್ರಲ್ ವತಿಯಿಂದ ಜನಗಳಿಗೆ ಈ ಒಂದು ಟ್ರಾಫಿಕ್ನ ಬಗ್ಗೆ ಅವೇರ್ನೆಸ್ ಮೂಡಿಸಬೇಕು ಅನ್ನೋಂಥ ದೃಷ್ಟಿಯಿಂದ ಇವತ್ತು ಎಲ್ಲ ರೊಟೇರಿಯನ್ಗಳು ಕೂಡ ಇಲ್ಲಿ ಈ ಒಂದು ಆಲ್ಕೊಳ ಸರ್ಕಲ್ನಲ್ಲಿ ಈ ಒಂದು ಜನಜಾಗೃತಿ ಕಾರ್ಯಕ್ರಮವನ್ನು ವಿಶೇಷವಾಗಿ ಇವತ್ತು 9 ಗಂಟೆಗೆ 9ನೇ ತಾರೀಕು 9ನೇ ತಿಂಗಳಿನಲ್ಲಿ ಪ್ರಾರಂಭವನ್ನು ಮಾಡಿದ್ದಾರೆ. ಯಾವ ರೀತಿಯಾಗಿ ವೆಹಿಕಲ್ಗಳನ್ನು ಓಡಿಸಬೇಕು ಮತ್ತು ಟ್ರಾಫಿಕ್ ನಿಯಮಗಳನ್ನು ಪಾಲಿಸಬೇಕು ಇವೆಲ್ಲವನ್ನು ಒಂದು ಅವೇರ್ನೆಸ್ ಇವತ್ತು ತುಂಬ ಅವಶ್ಯಕತೆ ಇದೆ. ಯಾಕೆಂದರೆ ಶಿವಮೊಗ್ಗ ನಗರ ತುಂಬ ಬೆಳೀತಾ ಇದೆ. ಅದೇ ರೀತಿ ದ್ವಿಚಕ್ರ ವಾಹನ ಇರ್ಬೋದು, ಚತುಶ್ಚಕ್ರ ವಾಹನ ಇರ್ಬೋದು, ಅದಕ್ಕಿಂತ ದೊಡ್ಡ ವಾಹನಗಳಿರ್ಬೋದು ಅತಿಯಾಗಿ ಶಿವಮೊಗ್ಗದಲ್ಲಿರೋದರಿಂದ ಎಲ್ಲೋ ಒಂದು ಕಡೆ ಟ್ರಾಫಿಕ್ನ ದಟ್ಟಣೆ ಈಗ ಕಳೆದ ಒಂದು 2-3 ವರ್ಷದಿಂದ ಶಿವಮೊಗ್ಗದಲ್ಲಿ ಟ್ರಾಫಿಕ್ ದಟ್ಟಣೆ ಅನ್ನುವಂಥ ದೃಷ್ಟಿಯಿಂದ ಅಪಘಾತಗಳು ಕಡಿಮೆ ಆಗಬೇಕು ಅನ್ನೋಂಥ ದೃಷ್ಟಿಯಿಂದ ಇವತ್ತು ಈ ಒಂದು ವಿಶೇಷವಾದಂಥ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ಈ ಕಾರ್ಯಕ್ರಮದ ಬಗ್ಗೆ 2024-25ರ ಈ ಒಂದು ರೋಟರಿ ಸೆಂಟ್ರಲ್ನ ಅಧ್ಯಕ್ಷರಾಗಿರ್ತಕ್ಕಂಥ ಕಿರಣ್ ಅವರು, ಅದೇ ರೀತಿ ಈಗಿನ ಅಧ್ಯಕ್ಷರಾಗಿರ್ತಕ್ಕಂಥ ಬಸವರಾಜ್ ಅವರು ಹಾಗೂ 25-26ರ ಸೆಕ್ರೆಟರಿ ಆಗಿರ್ತಕ್ಕಂಥ ಜಯಶೀಲ್ ಶೆಟ್ಟಿ ಅವರು, ಅದೇ ರೀತಿಯ ಹಿರಿಯ ರೊಟೇರಿಯನ್ಗಳು ಎಲ್ಲರೂ ಕೂಡ ನಮ್ಮೊಂದಿಗಿದ್ದಾರೆ. ಈ ಕಾರ್ಯಕ್ರಮ ಕಿಶೋರ್ ಅವರು, ಧನಂಜಯ್ ಅವರು ಹಾಗೂ ಎಲ್ಲ ರೊಟೇರಿಯನ್ಗಳು ನಮ್ಮೊಂದಿಗಿದ್ದಾರೆ. ಈ ಕಾರ್ಯಕ್ರಮದ ಬಗ್ಗೆ ಏನು ಹೇಳ್ತಾರೆ ಅಂತ ಅವ್ರನ್ನ ಕೇಳೋಣ. ಸರ್, ಮೊದಲನೇದಾಗಿ ನಮ್ಮ ಈ ಒಂದು ಚಿಟ್ಚಾಟ್ಗೆ ತಮಗೆ ಹೃದಯಪೂರ್ವಕವಾದಂಥ ಸ್ವಾಗತ. ಏನು ಈ ಕಾರ್ಯಕ್ರಮದ ಮುಖ್ಯ ಉದ್ದೇಶ ಅಂದರೆ ಈಗ ನಾವು ನೋಡ್ತಾ ಇದ್ದೀರಿ, ಈಗ ರಸ್ತೆ ಅಪಘಾತದಲ್ಲಿ ಯಾವ ಥರ ಸಾವು ನೋವುಗಳಾಗ್ತದೆ ಮತ್ತು ಅಂಗಾಂಗಗಳು ಕಳ್ಕೊಳ್ತಾರೆ. ಒಂದು ಎಲ್ಲ ರೀತಿಯಲ್ಲೂ ಈಗ ಸಿಕ್ಕಾಪಟ್ಟೆ ಜಾಸ್ತಿ ಆಗ್ತಿರೋದ್ರಿಂದ ಇದ್ರ ಬಗ್ಗೆ ನಾವು ನಮ್ಮ ರೋಟರಿ ಜಿಲ್ಲಾ ಕಾರ್ಯಕ್ರಮವಾಗಿ ಹಮ್ಮಿಕೊಂಡಿದ್ದೀವಿ. ವರ್ಷ ನಾವು ಪ್ರತಿ ವರ್ಷವೂ ನಾವು ರಸ್ತೆ ಸುರಕ್ಷತಾ ಜಾಗೃತಿ ಕಾರ್ಯಕ್ರಮದ ಬಗ್ಗೆ ಅವೇರ್ನೆಸ್ ಕ್ರಿಯೇಟ್ ಮಾಡಿಕೊಂಡು ನಾವೆಲ್ಲ ಕಡೆ ಜಾಗೃತಿನ ಮಾಡ್ತಾಯಿದ್ದೀವಿ. ಈ ಎಷ್ಟೇ ಜಾಗೃತಿ ಮಾಡಿದರೂ ಆಕ್ಸಿಡೆಂಟ್ ಆಗೋದಂಥ ಸಂಖ್ಯೆ ಕಮ್ಮಿ ಆಗ್ತಾಯಿಲ್ಲ. ಹಾಗಾಗಿ ಇದ್ರ ಬಗ್ಗೆ ನಾವು ಅವಾಗವಾಗ ಈ ಕಾರ್ಯಕ್ರಮ ರಸ್ತೆ ಸುರಕ್ಷತಾ ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಳ್ತಾ ಇದ್ದೀವಿ. ಇದೇ ರೀತಿ ಜನಗಳಿಗೆಲ್ಲ ಒಳ್ಳೆಯದಾಗಲಿ, ಒಂದು ಅವೇರ್ನೆಸ್ ಕ್ರಿಯೇಟ್ ಆಗಲಿ ಅಂತ ಅಂದ್ಬಿಟ್ಟು ರೋಟರಿ ಸಂಸ್ಥೆ ಈ ನಿಟ್ಟಿನಲ್ಲಿ ಶ್ರಮಿಸ್ತಾ ಇದೆ. ಈಗ ನೀವು ಮಾಡ್ತಾ ಇರ್ತಕ್ಕಂಥದ್ದು ಬಹಳ ಉತ್ತಮವಾದ ಕೆಲಸ. ಇನ್ನೊಂದೇನಾಗಿದೆ ಅಂದರೆ ಶಿವಮೊಗ್ಗದಲ್ಲಿ ಯಾವ ವೃತ್ತವೂ ಕೂಡ 4 ರೋಡ್ ಸೇರ್ತಕ್ಕಂಥ ವೃತ್ತ ಇದೆ. ನೀವು ಅಬ್ಸರ್ವ್ ಮಾಡಿರ್ಬೋದು, ಎಲ್ಲ ವೃತ್ತಗಳು ಶಿವಮೊಗ್ಗದಲ್ಲಿ ಮೇಯ್ನ್ ಪ್ರಾಬ್ಲಮ್ ಏನು ಅಂದರೆ 6 ರೋಡು 5 ರೋಡು ಈ ಥರ ಸೇರ್ತಾ ಇದೆ. ಅಂಥ ಸಂದರ್ಭದಲ್ಲೂ ಕೂಡ ನಮ್ಮ ಎಲ್ಲ ಟ್ರಾಫಿಕ್ನ ಸಿಬ್ಬಂದಿಯವರು ಎಲ್ಲ ಸರ್ಕಲ್ಗಳಲ್ಲೂ ಕೂಡ ಈ ಒಂದು ಟ್ರಾಫಿಕ್ ಲೈಟನ್ನು ಅಳವಡಿಸಿದ್ದಾರೆ. ಆದರೆ ಕೆಲವೊಂದು ಸರ್ಕಲ್ಗಳಲ್ಲಿ ಎಲ್ಲೋ ಅವೈಜ್ಞಾನಿಕ ಅನ್ನೋಂಥದ್ದಂದರೆ ಜನಗಳಿಗೆ ಅದ್ರ ಬಗ್ಗೆ ಅವೇರ್ನೆಸ್ ಇಲ್ಲ. ಮುಂದಿನ ದಿನಗಳಲ್ಲಿ ಟ್ರಾಫಿಕ್ ಸಿಗ್ನಲ್ ಬಗ್ಗೆ ಅಂದರೆ ಈ ಟ್ರಾಫಿಕ್ ಲೈಟ್ಸ್ ಬಗ್ಗೆ ಏನಾದ್ರು ಅವೇರ್ನೆಸ್ ಮಾಡ್ತಕ್ಕಂಥ ಕಾರ್ಯಕ್ರಮ ಮಾಡ್ತಾರೆ? ಖಂಡಿತ ಹಮ್ಮಿಕೊಳ್ಳೋಣ ಅದ್ರ ಬಗ್ಗೆ. ಯಾಕಂದರೆ ಈಗ ಏನೇ ತಂತ್ರಜ್ಞಾನ ಮುಂದುವರೆದ್ರೂ ಅದು ಈಗ ಟ್ರಾಫಿಕ್ ಅವ್ರು ಪೊಲೀಸರು ಅವ್ರ ಡಿಪಾರ್ಟ್ಮೆಂಟಿಂದ ಅವ್ರು ಏನು ಮಾಡಬೇಕು ಕೆಲಸ ಮಾಡ್ತಾಯಿದ್ದಾರೆ. ಬಟ್ ಜಾಗೃತಿ ನಮಗೆ ಬರಬೇಕು. ಆ್ಯಕ್ಚುಲಿ ಅದು ಈ ನಮ್ಮಲ್ಲಿ ಜಾಗೃತಿ ಮೂಡಿಲ್ಲ. ಈಗ ಸಿಗ್ನಲ್ ಜಂಪ್ ಕೇಸ್ಗಳಿದೆ ಅಂತ ಗೊತ್ತು, ಆದರೂ ಸಿಗ್ನಲ್ ಜಂಪ್ ಮಾಡ್ತಾರೆ. ಹೆಲ್ಮೆಟ್ ಹಾಕ್ತಿದ್ರೆ ಆಟೋಮೆಟಿಕ್ ಕೇಸ್ ಅಪ್ಲೋಡ್ ಆಗುತ್ತಂತ ಗೊತ್ತು, ಅದನ್ನೆಲ್ಲ ಅನೌನ್ಸ್ ಮಾಡಿದ್ದಾರೆ. ಆದರೂ ಸಾಕಷ್ಟು ಜನ ಹೆಲ್ಮೆಟ್ ಹಾಕೋದೇ ಇಲ್ಲ. ಹೆಲ್ಮೆಟ್ ಹಾಕಿದ್ರೆ ಆಕ್ಸಿಡೆಂಟ್ ಆಗಿ ಸಾಯ್ತಾ ಇದ್ದಾರೆ ಅಂತ ಗೊತ್ತಿದ್ರೂ ಹಾಕೋದಿಲ್ಲ. ಈ ರೀತಿಯಲ್ಲಿ ಇದ್ದಾಗ ನಾವು ಅವೇರ್ನೆಸ್ ಜನಗಳಲ್ಲೇ ಬರಬೇಕು. ಹಾಗಾಗಿ ಇದರಲ್ಲಿ ಮತ್ತು ನಿಮ್ಮ ಮುಂದೆ ಇನ್ನೂ ಹೆಚ್ಚು ಕಾರ್ಯಕ್ರಮಗಳು ಹಮ್ಮಿಕೊಳ್ತೀವಿ. 2 ಕ್ಲಬ್ಗಳು ಸೇರಿ ಹಾಗೂ ನಮ್ಮ ರೋಟರಿ ಸಂಸ್ಥೆಯಿಂದ ನಾವು ಇನ್ನೂ ಹೆಚ್ಚು ಕಾರ್ಯಕ್ರಮಗಳು ಹಮ್ಮಿಕೊಳ್ತೀವಿ ಅಂತ ಹೇಳ್ತೀವಿ. ಈಗ ಅನೇಕ ಜನ ಪೆನಾಲ್ಟಿ ಕಟ್ತಾ ಇರ್ತಾರೆ, ಅದಕ್ಕೂ ಕೂಡ ಸರ್ಕಾರ ಒಂದು ಒಳ್ಳೆಯ ಕಾರ್ಯಕ್ರಮವನ್ನು ಮಾಡಿದೆ. ಅದರಲ್ಲೂ ಕೂಡ ಡಿಸ್ಕೌಂಟ್ 50% ಡಿಸ್ಕೌಂಟನ್ನು ಮಾಡಿದೆ. ಇದ್ರ ಬಗ್ಗೆ ತಾವೇನಾದ್ರು? ಇಲ್ಲ, ಖಂಡಿತ. ಯಾಕಂದರೆ ಈಗ ತುಂಬ ಜನಕ್ಕೆ ಏನಾಗುತ್ತಂದರೆ ಅವ್ರು ರಿಜಿಸ್ಟ್ರೇಷನ್ ಮಾಡಿದಾಗ ಫೋನ್ ನಂಬರ್ ಅಪ್ಡೇಟ್ ಆಗಿರೋಲ್ಲ, ಕೆಲವೊಂದವರಿಗೆ ಅದು ತಲುಪಿರೋಲ್ಲ. ಬೈ ಚಾನ್ಸ್ ಮಿಸ್ ಆಗೋರು ಸಿಗ್ನೇಚರ್ ಪಡೆದ ಕೇಸ್ ಗೊತ್ತಿರೋಲ್ಲ ಅವರಿಗೆ. ಹಾಗಾಗಿ ಆ ನಿಟ್ಟಿನಲ್ಲಿ ಈಗ ಇದೊಂದು ಮಾಡಿರೋದು. ಈಗ ಒಬ್ಬರಿಗೆ 2,000, 3,000, 4,000, 5,000 ಬಂದಿರುತ್ತೆ. ಇರೋರು ಕಟ್ತಾರೆ, ಪಾಪ ಇಲ್ದಿರೋರಿಗೆ ಕಷ್ಟ ಆಗುತ್ತೆ. ಹಾಗಾಗಿ ಆ ನಿಟ್ಟಿನಲ್ಲಿ ಇದು ತುಂಬ ಒಂದು ಒಳ್ಳೆಯ ಕಾರ್ಯಕ್ರಮ ಅಂತ ಅನ್ಕೊಂಡು. ಈಗ ನಮ್ಮ ಚಾನಲ್ನ ಶಿವಮೊಗ್ಗ ನಗರದಲ್ಲಿ, ಶಿವಮೊಗ್ಗ ಜಿಲ್ಲೆಯಲ್ಲಿ ಸಾಮಾನ್ಯವಾಗಿ ಎಲ್ಲರೂ ನೋಡೇ ನೋಡ್ತಾರೆ. ನಮ್ಮ ಚಾನಲ್ನ ಮೂಲಕ ಈ ಒಂದು ಟ್ರಾಫಿಕ್ ಅವೇರ್ನೆಸ್ ಕಾರ್ಯಕ್ರಮದಲ್ಲಿ ಶಿವಮೊಗ್ಗದ ಜನತೆಗೆ ಏನನ್ನು ಹೇಳಕ್ಕೆ ಆದಷ್ಟು ಎಲ್ಲ ರಸ್ತೆ ಸುರಕ್ಷತಾ ನಿಯಮ ಪಾಲಿಸಿ
ಎಲ್ಲ ಒಂದು ಒಳ್ಳೆ ರೀತಿಯಲ್ಲಿ ಇದಾಗಲಿ. ಯಾಕಂದರೆ ಇತ್ತೀಚಿನ ದಿನಗಳಲ್ಲಿ ಮೊನ್ನೆ ಏನು ಸರ್ಕ್ಯೂಟ್ ಹೋಗ್ತಾರೆ ಒಂದು ಆಕ್ಸಿಡೆಂಟ್ ಆಯಿತು, ಮಕ್ಕಳು ಓದೋ ಮಕ್ಕಳು ಮೆಡಿಕಲ್ ಸ್ಟೂಡೆಂಟ್ಸ್ಗಳು ಹೋದರು. ಈ ಥರ ಆ ಫ್ಯಾಮಿಲಿಗಳು ಸಫರ್ ಆಗೋದು ಯಾರೂ ನೋಡೋಕ್ಕಾಗಲ್ಲ. ಈಗ ನಾವು ಇವತ್ತು ಕೇಳ್ತೀವಿ ಮರ್ತ್ಬಿಡ್ತೀವಿ, ಬಟ್ ಆ ಫ್ಯಾಮಿಲಿಗಳಿಗೆ ಆ ನೋವು ಅವ್ರು ಇರೋ ತನಕ ಇರುತ್ತೆ. ಹಾಗಾಗಿ ವಿದ್ಯಾರ್ಥಿಗಳಲ್ಲೂ ಅಷ್ಟೇ ಮತ್ತು ಯಂಗ್ ಜನ್ರೇಷನ್ಲೂ ಅಷ್ಟೇ ಟ್ರಾಫಿಕ್ ರೂಲ್ಸ್ನ ಇದು ಮಾಡಿ ಸ್ಪೀಡ್ನ ಕಮ್ಮಿ ಮಾಡಿ ವೀಲಿಂಗ್ ಎಲ್ಲ ಮಾಡೋಕ್ಕೆ ಹೋಗ್ಬೇಡಿ. ಆದಷ್ಟು ಕಾರ್ ಡ್ರೈವ್ ಮಾಡಬೇಕಾದ್ರೆ ಸೇಫ್ಟಿ ಬೆಲ್ಟ್ ಯೂಸ್ ಮಾಡಿ, ಟೂ ವೀಲರ್ ಯೂಸ್ ಮಾಡಬೇಕಾದ್ರೆ ಹೆಲ್ಮೆಟ್ ಯೂಸ್ ಮಾಡಿ. ಆಗ ನಿಮ್ಮ ತಪ್ಪಿನಿಂದ ಬೇರೆಯವ್ರಿಗೂ ಅನಾಹುತ ಆಗಬಾರ್ದು, ಬೇರೆಯವ್ರು ಸಫರ್ ಆಗಬಾರ್ದು. ಹಾಗಾಗಿ ಈ ನಿಟ್ಟಿನಲ್ಲಿ ಎಲ್ಲರೂ ಇದ್ರ ಬಗ್ಗೆ ಒಂದು ಜಾಗೃತಿ ಹಾಕ್ಕೋಬೇಕು ಅಂತ ನಾನು ಕೇಳ್ತೀನಿ. ಧನ್ಯವಾದಗಳು, ತಮ್ಮ ಎಲ್ಲ ಮಾಹಿತಿಗೆ ಧನ್ಯವಾದಗಳು. ಇದಿಷ್ಟು ಕಿರಣ್ ಕುಮಾರ್ ಅವರ ಮಾತು. ಅನೇಕ ಅಪಘಾತಗಳು ಶಿವಮೊಗ್ಗದಲ್ಲಿ ನಡೀತಾ ಇದೆ. ಆ್ಯಕ್ಚುಲಿ ಶಿವಮೊಗ್ಗಕ್ಕೆ ಇಂಥ ಒಂದು ಕಾರ್ಯಕ್ರಮ ಬೇಕಾಗಿತ್ತು. ಯಾವಾಗಲೂ ಸೇವೆಗೆ ಹೆಸರಾಗಿರ್ತಕ್ಕಂಥದ್ದು ರೋಟರಿ ಸಂಸ್ಥೆ. ಹಾಗಾಗಿ ರೋಟರಿ ಸಂಸ್ಥೆ ಮುಖಾಂತರವಾಗಿ ಇವತ್ತು ನೋಡಿ ತಮಗೆಲ್ಲ ಆಲ್ಕೊಳ ಸರ್ಕಲನ್ನೇ ತೋರಿಸ್ತಾ ಇದ್ದೀನಿ. ಯಾಕಂದರೆ ಅನೇಕ ಅಪಘಾತಗಳು ನಡೀತಕ್ಕಂಥ ಸ್ಥಳ ಇದು. ಈ ಜಾಗದಲ್ಲಿ ಅವೇರ್ನೆಸ್ ಮೂಡಿಸಿದರೆ ಜನಗಳಿಗೆ ಬಹಳ ಬೇಗ ಟಚ್ ಆಗುತ್ತೆ ಅನ್ನೋಂಥ ದೃಷ್ಟಿಯಿಂದ ಬಹಳ ಉತ್ತಮವಾದಂಥ ಒಂದು ರೋಟರಿ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ಇನ್ನೂ ಇದೇ ರೀತಿ ಅನೇಕ ಕಾರ್ಯಕ್ರಮಗಳನ್ನು ಟ್ರಾಫಿಕ್ ಲೈಟ್ಸ್ ಬಗ್ಗೆ ಇರ್ಬೋದು, ಅದನ್ನು ಮುಂದಿನ ದಿನಗಳಲ್ಲಿ ಹಮ್ಮಿಕೊಳ್ತೀವಿ ಅಂಥೇಳಿ ನಮ್ಮ ರೋಟರಿ ಸೆಂಟ್ರಲ್ನ 24-25 ಅಧ್ಯಕ್ಷರಾಗಿರ್ತಕ್ಕಂಥ ಕಿರಣ್ ಕುಮಾರ್ ಅವರು ಹೇಳಿದರು. ಸಾರ್ವಜನಿಕರು ಕೂಡ ಈ ಒಂದು ಟ್ರಾಫಿಕ್ ಪೊಲೀಸರೊಂದಿಗೆ ಸೌಜನ್ಯದಿಂದ ವರ್ತಿಸಿ ಟ್ರಾಫಿಕ್ ರೂಲ್ಸ್ಗಳನ್ನು ಪಾಲಿಸಿದರೆ ಅಪಘಾತಗಳು ಕಡಿಮೆ ಆಗುತ್ತೆ ಅನ್ನುವಂಥದ್ದನ್ನು ಕೂಡ ಕಿರಣ್ ಕುಮಾರ್ ಅವರು ಹೇಳಿದರು. ಇದು ಕಿರಣ್ ಕುಮಾರ್ ಅವರ ಒಂದು ಅಂತರಾಳದ ಮಾತು. ಶಿವಮೊಗ್ಗದ ಈ ಒಂದು ಆಲ್ಕೊಳ ಸರ್ಕಲಿಂದ ಕ್ಯಾಮ್ರಾಮನ್ ಆಂಜನೇಯ ಜೊತೆ ಮುರಳಿ ವ್ಯಾಸ್, AI ನ್ಯೂಸ್, ಶಿವಮೊಗ್ಗ.